ಏನ್ ವಿಶಾಲ್ ಏನೋ ಚಿಂತೆ ಮಾಡ್ತಾ ಇದೀಯಾ? ಸರ್ ನನಗಂತೂ ತಲೆ ಕೆಟ್ಟು ಗೊಬ್ಬರ ಆಗ್ಬಿಟ್ಟಿದೆ ಸರ್. ಯಾಕೆ ಏನಾಯ್ತು? ಸರ್ ನನಗೆ ಒಂದಷ್ಟು ಯೋಚನೆಗಳು ಜಾಸ್ತಿ ಆಗ್ಬಿಟ್ಟಿದೆ ಸರ್. ಏನಾಯ್ತು ಹೇಳು. ಸರ್ ನನಗೆ ಡೌಟ್ಸ್ ಇದೆ, ನಿಮ್ಮ ಹತ್ರ ಕೇಳ್ಬೋದಾ? ಕೇಳು. ಸರ್ ಮೊದಲನೇ ಡೌಟ್, ನಾವು ಇಂಗ್ಲಿಷ್ ಅನ್ನ ಕಲಿಬೇಕು ಅಂತಂದ್ರೆ ನಾವು ಮಾಡ್ಬೇಕಾಗಿರೋ ಫಸ್ಟ್ ಸ್ಟೆಪ್ ಏನು? ಇಂಗ್ಲಿಷ್ ಅಂತ ಅಲ್ಲ, ಯಾವುದೇ ಲ್ಯಾಂಗ್ವೇಜ್ ನಾವು ಕಲ್ತ್ಕೋಬೇಕಂತಿದ್ರೆ ಫಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ ಆ ಲ್ಯಾಂಗ್ವೇಜ್ ನ ಅರ್ಥ ಮಾಡ್ಕೋಬೇಕು. ಇದನ್ನ ಬೇಸಿಕ್ ಸೆಂಟೆನ್ಸ್ ಪ್ಯಾಟರ್ನ್ ಅಂತ ಹೇಳ್ತಾರೆ. ಸೊ ಆ ಬೇಸಿಕ್ ಸೆಂಟೆನ್ಸ್ ಪ್ಯಾಟರ್ನ್ ನೀನ್ ಅರ್ಥ ಮಾಡ್ಕೊಂಡ್ರೆ ನಿನಗೆ ಯಾವುದೇ ಲ್ಯಾಂಗ್ವೇಜ್ ನ ಮಾತನಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಓಕೆ ಸರ್. ಸರ್ ಹಂಗಂತಂದ್ರೆ ಇಂಗ್ಲಿಷ್ ಅನ್ನ ಕಲಿಬೇಕು ಅಂತಂದ್ರೆ ನಾವು ಯಾರ್ದಾದ್ರೂ ಹೆಲ್ಪ್ ಬೇಕೇ ಬೇಕಾ? ಮತ್ತೆ ನಾವು ಆನ್ಲೈನ್ ಅಥವಾ ಆಫ್ಲೈನ್ ಟ್ಯೂಟರ್ ನ ರೆಫರ್ ಮಾಡೋದು ಬೆಸ್ಟ್ ಅಂತ? ನೀನ್ ಯಾವುದೇ ಲ್ಯಾಂಗ್ವೇಜ್ ನ ಕಲಿಬೇಕಂದ್ರೆ ಆನ್ಲೈನ್ ಆರ್ ಆಫ್ಲೈನ್ ಪ್ಲಾಟ್ಫಾರ್ಮ್ ಬೇಕೇ ಬೇಕು. ಯಾಕೆ ಅಂತ ಹೇಳಿದ್ರೆ ಈಗ ನಿನಗೆ ಬೈಕ್ ಓಡ್ಸಕ್ ಬರುತ್ತಲ್ವಾ? ಎಸ್ ಸರ್. ಟೂ ವೀಲರ್ ಓಡ್ಸಕ್ ಬರುತ್ತಲ್ವಾ? Yes. ಆ ಟೂ ವೀಲರ್ ಎಲ್ಲಿ ಕಲ್ತ್ಕೊಂಡೆ? ನಾನೇ ಕಲ್ತೆ. ನೀನೇ ಕಲ್ತ್ಕೊಂಡೆ. ಓಕೆ, ನೀನ್ ಕಲ್ತ್ಕೊಳಕ್ಕೂ ಡ್ರೈವಿಂಗ್ ಕ್ಲಾಸ್ ಹೋಗಿ ಕಲ್ತ್ಕೊಳಕ್ಕೂ ಏನ್ ವ್ಯತ್ಯಾಸ? ನೀನ್ ಕಲ್ತ್ಕೊಳಕ್ಕೂ ಡ್ರೈವಿಂಗ್ ಕ್ಲಾಸ್ ಹೋಗಿ ಕಲ್ತ್ಕೊಳಕ್ಕೂ ವ್ಯತ್ಯಾಸ ಏನಪ್ಪಾ ಅಂದ್ರೆ ಡ್ರೈವಿಂಗ್ ಕ್ಲಾಸ್ ಅಲ್ಲಿ ನಿಮಗೆ ಕೆಲವೊಂದು ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ಹೇಳ್ಕೊಡ್ತಾರೆ. ಓಕೆ, ಸೇಫ್ಟಿ ಮೆಜರ್ಸ್ ಅನ್ನ ಹೇಳ್ಕೊಡ್ತಾರೆ. ಸೊ ಹಾಗಾಗಿ ಒಂದು ಆನ್ಲೈನ್ ಅಥವಾ ಆಫ್ಲೈನ್ ಪ್ಲಾಟ್ಫಾರ್ಮ್ ನಮ್ಗೆ ಬೇಕು. ಸರ್ ಕೊನೆ ಪ್ರಶ್ನೆ, ನಾವು ಇವಾಗ ಇಂಗ್ಲಿಷ್ ಹೇಳ್ಕೊಡ್ಬೇಕು ಅಂತ ಆ ಕಡೆ ಇಳಿದು ಬಿಟ್ಟಿದೀವಿ, ಅದು ಕಲಿಯೋದು ಈಸಿನ ಕಷ್ಟನಾ ಸರ್? ಯಾವುದೇ ಲ್ಯಾಂಗ್ವೇಜ್ ನ ಕಲಿಬೇಕಂದ್ರೆ ಈಸಿ ಅನ್ಕೊಂಡ್ರೆ ಈಸಿ ಆಗುತ್ತೆ, ಕಷ್ಟ ಅನ್ಕೊಂಡ್ರೆ ಕಷ್ಟ ಆಗುತ್ತೆ. ಆದ್ರೆ ಕಲಿಬೇಕು ಅನ್ನೋ ಮನ್ಸಿದ್ರೆ ಸಾಕು, ವಿ ಕ್ಯಾನ್ ಲರ್ನ್ ಎನಿ ಲ್ಯಾಂಗ್ವೇಜ್.